ಹಾಗೆ ಬೆಂಗಳೂರಿನ ಹೋಟೆಲ್ಗಳಲ್ಲಂತೂ ಪರದಾಟ ಮುಂದುವರೆದಿದೆ. ಈಗ ಹೋಟೆಲ್ಗಳಂತೂ ಸೌದೆ ಒಲೆಯಲ್ಲಿ ಅಡುಗೆಯನ್ನ ಮಾಡುತ್ತಾ ಇದ್ದೇವೆ ನಿತ್ಯವೂ ಕೂಡ. ವೆಸ್ಟ್ ಆಫ್ ಕಾರ್ಡ್ ರೋಡ್ ಬಳಿ ಇರುವಂತಹ ಸಿಂಧು ಹೋಟೆಲ್ ಬಿರಿಯಾನಿ, ರೈಸ್ ಹಾಗೆ ಚಿಕನ್ ಸೇರಿದಂತೆ ಇತರೆ ಖಾದ್ಯಗಳನ್ನ ಅಲ್ಲಿ ತಯಾರು ಮಾಡ್ತಿದ್ದಾರೆ. ಗ್ಯಾಸ್ ಇಲ್ಲದೆ ಇರೋದ್ರಿಂದಾಗಿ ಪರೋಟ, ಚಪಾತಿಯನ್ನ ಮಾಡ್ತಾ ಇಲ್ಲ ಅಲ್ಲಿನ ಮಾಲೀಕರು. ಇಲ್ಲಿ ನಿತ್ಯವೂ ಕೂಡ ಸಾವಿರಾರು ಜನ ಬಂದು ಊಟವನ್ನ ಸವಿತಾ ಇದ್ರು. ರುಚಿ ರುಚಿಯಾದ ಖಾದ್ಯಗಳು ತಯಾರಾಗ್ತಾ ಇತ್ತು. ಆದ್ರೀಗ ಸೌದೆ ಒಲೆ ಮೊರೆ ಹೋಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ವೆಸ್ಟ್ ಆಫ್ ಕಾರ್ಡ್ ರೋಡ್ನಲ್ಲಿರುವಂಥ ಸಿಂಧು ಹೋಟೆಲ್ ಇದು. ಇದೇ ಹೋಟೆಲ್ನಲ್ಲಿ ಇದೀಗ ಬಿರಿಯಾನಿ, ರೈಸ್, ಚಿಕನ್ ಸೇರಿದಂತೆ ಇತರೆ ಖಾದ್ಯಗಳನ್ನು ಈಗ ಒಲೆ ಮೂಲಕವಾಗಿ ತಯಾರು ಮಾಡ್ತಾ ಇದ್ದಾರೆ. ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ಸ್ಥಳದಿಂದ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಅಭಾವದ ಹಿನ್ನೆಲೆಯಲ್ಲಿ ಈಗಾಗಲೇ ರಾಜಧಾನಿ ಬೆಂಗಳೂರಿನಲ್ಲಿರುವಂತಹ ಸಾಕಷ್ಟು ಹೋಟೆಲ್ಗಳು ಈಗಾಗಲೇ ಕ್ಲೋಸ್ ಆಗಿರುವಂಥದ್ದು. ಸದ್ಯ ನಾನೀಗ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ವೆಸ್ಟ್ ಆಫ್ ಕಾರ್ಡ್ ರೋಡಲ್ಲಿರುವಂತಹ ಸಿಂಧು ಹೋಟೆಲ್ನ ಮುಂಭಾಗದಲ್ಲಿದ್ದೀನಿ. ಸಿಂಧು ಹೋಟೆಲ್ನಲ್ಲಿ ಕಳೆದ 10-15 ದಿನಗಳಿಂದ ಕಮರ್ಷಿಯಲ್ ಸಿಲಿಂಡರ್ ಸಿಗದ ಹಿನ್ನೆಲೆಯಲ್ಲಿ ಸದ್ಯ ಈಗ ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಒಂದು ಒಲೆಯಲ್ಲಿ ಮೊಟ್ಟೆ ಅಂದರೆ ಬಾಯ್ಲ್ಡ್ ಎಗ್ನ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ, ಮತ್ತೊಂದು ಒಲೆಯಲ್ಲಿ ವೈಟ್ ರೈಸನ್ನು ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಅಂದರೆ ಪ್ರತಿದಿನವೂ ಕೂಡ ಸಿಂಧು ಹೋಟೆಲ್ನಲ್ಲಿ ಅಂದರೆ ಮಟನು, ಚಿಕನ್ನು, ಬೋಟಿ, ಲಿವರು, ಪರೋಟ, ಚಪಾತಿ, ಬಿರಿಯಾನಿ ಇವೆಲ್ಲವನ್ನು ಕೂಡ ಮಾಡ್ತಾ ಇದ್ರಂತೆ. ಆದರೆ ಸದ್ಯ ಕಮರ್ಷಿಯಲ್ ಸಿಲಿಂಡ್ರ್ ಸಿಗದ ಹಿನ್ನೆಲೆಯಲ್ಲಿ ಒಂದಷ್ಟು ಐಟಮ್ಸ್ಗೆ ಬ್ರೇಕ್ ಹಾಕಲಾಗಿದೆ. ಅಂದರೆ ಚಪಾತಿ, ಪರೋಟ ಇವು ಯಾವನ್ನೂ ಕೂಡ ಮಾಡ್ತಾ ಇಲ್ವಂತೆ. ಒಂದಷ್ಟು ಐಟಮ್ಸನ್ನು ಮಾತ್ರ ಮಾಡ್ತಾ ಇರುವಂಥದ್ದು. ಹೇಗಿದೆ ಸಿಲಿಂಡರ್ ಇಲ್ಲದೆ ಅಡುಗೆ ಮಾಡುವಂಥದ್ದು? ಇಲ್ಲ ಸರ್, ತುಂಬ ಕಷ್ಟ ಆಗಿದೆ ಅಡುಗೆ ಮಾಡೋಕ್ಕೆ. 3 ವಾರದಿಂದ ಸಿಲಿಂಡರ್ ಸಿಗ್ತಾ ಇಲ್ಲ, ಭಾರಿ ಕಷ್ಟ ಆಗಿದೆ. ಓಕೆ ಸರ್, ಸಿಂಧು ಹೋಟೆಲ್ನಲ್ಲಿ ಏನೇನು ಅಡುಗೆ ಮಾಡ್ತಾ ಇದ್ರಿ ಈ ಹಿಂದೆ ಗ್ಯಾಸ್ ಇದ್ದಾಗ? ಚಿಕನು, ಲಿವರು, ಬೋಟಿ, ಪರೋಟ, ಕುಷ್ಕ, ಮುದ್ದೆ, ರೈಸು, ಬಿರಿಯಾನಿ ಎಲ್ಲ ಮಾಡ್ತಾ ಇದೀವಿ ಸರ್. ಇವಾಗೇನು ಆಯ್ತಾ ಇಲ್ಲ, ಭಾರಿ ಕಷ್ಟ ಆಗಿದೆ. ಈಗ ಏನೇನು ಅಡುಗೆ ಮಾಡ್ತಾ ಇದ್ರಿ? ಈಗ ಸದ್ಯ ಬೆಳಗ್ಗೆ ಏನು ಶುಭಾರಂಭ ಮಾಡಿದ್ದೀರಾ ಅಂತ ಅಡುಗೆ ಮಾಡಲಿಕ್ಕೆ? ಇವಾಗ ವೈಟ್ ರೈಸು ಮತ್ತೆ ಮೊಟ್ಟೆ, ಶೇರು ಅಷ್ಟೇ. ಇವಾಗ ಜಾಸ್ತಿ ಐಟಮ್ ಇವಾಗ ಮಾಡ್ತಾ ಇಲ್ಲ. ಸಿಂಧು ಹೋಟೆಲ್ನ ಅಡುಗೆ ಭಟ್ರಾಗಿರುವಂತಹ ಸುರೇಶ್ ಅವ್ರ ಮಾತು. ಕ್ಯಾಮ್ರಾ ಪರ್ಸನ್ ಗಣೇಶ್ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು. ಇನ್ನು ಪೆಟ್ರೋಲ್ ಬಂಕ್ಗಳಲ್ಲಿ ಕಡಿಮೆಯಾಗಿದೆ ಜನಸಂದಣಿ. ಹುಬ್ಬಳ್ಳಿ, ಧಾರವಾಡದಲ್ಲಿ ಎಂದಿನಂತೆ ತೈಲ ಮಾರಾಟ ಆಗ್ತಾ ಇದೆ. ಬಂಕ್ ಮಾಲೀಕರ ಸಲಹೆಯ ಬಳಿಕ ಎಚ್ಚೆತ್ತುಕೊಂಡಿದ್ದಾರೆ ವಾಹನ ಸವಾರರು. ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದು ಅಲ್ಲಿ ಕಾಯ್ತಾ ಇದ್ರು. ಜನ ದಟ್ಟಣೆ ಆಗ್ತಾ ಇತ್ತು. ಪೊಲೀಸರಿಗೂ ಕೂಡ ಅದನ್ನ ಕಂಟ್ರೋಲ್ ಮಾಡೋದು ಕಷ್ಟ ಆಗ್ತಾ ಇತ್ತು. ಜನರಿಗೆ ತಿಳುವಳಿಕೆ ಬರ್ತಾ ಇದ್ದಂತೆ ಈಗ ನಿಧಾನವಾಗಿ ಜನದಟ್ಟಣೆ ಕಡಿಮೆಯಾಗಿದೆ. ಪೊಲೀಸರು ಸೂಚನೆಯನ್ನ ಕೊಟ್ಟಿದ್ದಾರೆ. ಬಂಕ್ನಲ್ಲಿ ಕಡಿಮೆ ಆಗಿದ್ದಾರೆ ಈಗ ಜನರು. ಸ್ಟಾಕ್ ಇದೆ, ಆತಂಕ ಪಡಬೇಡಿ ಅಂತ ಬಂಕ್ ಮಾಲೀಕರು ಕೂಡ ಅಲ್ಲಲ್ಲಿ ಬೋರ್ಡ್ಗಳನ್ನು ಹಾಕಿದ್ರು. ಈ ಬೋರ್ಡ್ ಹಾಕಿದ ನಂತರದಲ್ಲಿ ಈಗ ಕಡಿಮೆ ಪ್ರಮಾಣದಲ್ಲಿ ಎಂದಿನಂತೆ ಜನರು ಬರ್ತಿದ್ದಾರೆ. ಗಮನಿಸ್ತಾ ಇರ್ಬೋದು ನೀವು, ಪೆಟ್ರೋಲ್ ಬಂಕ್ನಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ. ಆತಂಕ ಪಡಬೇಡಿ, ಸ್ಟಾಕ್ ನಮ್ಮ ಹತ್ರ ಇದೆ, ಅವಸರವಾಗಿ ಬಂದು ತುಂಬಿಕೊಳ್ಳುವಂತ ಹೋಗುವಂಥದ್ದು, ಬಾಟಲ್ಗಳಲ್ಲಿ ತುಂಬಿಸ್ಕೊಳ್ಳೋದು, ಕ್ಯಾನ್ಗಳಲ್ಲಿ ತುಂಬಿಸ್ಕೊಳ್ಳೋದು, ಈ ಥರದ್ದೆಲ್ಲ ಮಾಡಬೇಡಿ ಅಂತ ಸೂಚನೆಯನ್ನು ಕೊಟ್ಟಿದ್ರು. ಈಗ ಜನ ನಿರ್ಭೀತರಾಗಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಸಂಜಯ್ ಅಲ್ಲಿಂದ ರಿಯಾಲಿಟಿ ಚೆಕ್ ಅನ್ನು ನಡೆಸಿ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ಇರಾನ್ ಇಸ್ರೇಲ್ ಯುದ್ಧದಿಂದಾಗಿ ಪೆಟ್ರೋಲ್, ಡೀಸೆಲ್ ಸಿಗಲ್ಲ ಅನ್ನುವಂಥದ್ದು ವದಂತಿಗಳನ್ನು ಅನೇಕರು ಹಬ್ಬಿಸ್ತಾ ಇರುವಂಥದ್ದು. ಆದರೆ ಇವೆಲ್ಲವೂ ಕೂಡ ವದಂತಿ. ಎಲ್ಲ ಕಡೆ ಪೆಟ್ರೋಲ್ ಮತ್ತು ಡೀಸೆಲ್ ಸಿಗ್ತಾ ಇರುವಂಥದ್ದು. ಹುಬ್ಬಳ್ಳಿ, ಧಾರವಾಡ, ಅವಳಿ ನಗರದಲ್ಲಿ ಎಲ್ಲ ಪೆಟ್ರೋಲ್ ಬಂಕ್ಗಳಲ್ಲೂ ಕೂಡ ಇದೀಗ ಪೆಟ್ರೋಲ್ ಮತ್ತು ಡೀಸೆಲ್ ದೈನಂದಿನಂತೆ ಸಿಗ್ತಾ ಇರುವಂಥದ್ದು. ಇದೀಗ ನಾನು ಹುಬ್ಬಳ್ಳಿ ನಗರದ ಪೆಟ್ರೋಲ್ ಬಂಕ್ ಒಂದರಲ್ಲಿದ್ದೇನೆ. ದೃಶ್ಯಗಳಲ್ಲಿ ಕೂಡ ತೋರಿಸುವಂಥ ಒಂದು ಕೆಲಸವನ್ನು ಮಾಡ್ತೇನೆ. ಹುಬ್ಬಳ್ಳಿ, ಧಾರವಾಡ, ಅವಳಿ ನಗರದಲ್ಲೂ ಕೂಡ ನಿನ್ನೆ ಮತ್ತು ಮೊನ್ನೆ ಕೆಲವರು ವದಂತಿಯನ್ನು ಹಬ್ಬಿಸಿದ್ರು. ಪೆಟ್ರೋಲ್ ಮತ್ತು ಡೀಸೆಲ್ ಸಿಗಲ್ಲ ಅಂತೇಳಿ ಸಾಕಷ್ಟೊಂದು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡುವಂಥ ಒಂದು ಕೆಲಸವನ್ನು ಮಾಡಿದರು. ಆದರೆ ಹೀಗಾಗಿ ಈ ವದಂತಿಗಳ ಹಿನ್ನೆಲೆಯಲ್ಲಿ ಹೆಚ್ಚಿನ ಜನರು ಪೆಟ್ರೋಲ್ ಬಂಕಿಗೆ ಮುಗಿಬಿದ್ದು ಫುಲ್ ಟ್ಯಾಂಕ್ ಮಾಡಿಸುವಂಥ ಒಂದು ಕೆಲಸವನ್ನು ಮಾಡಿದರು. ನಂತರ ಪೊಲೀಸ್ ಅಧಿಕಾರಿಗಳು, ಜಿಲ್ಲಾಡಳಿತ ಮತ್ತು ಪೆಟ್ರೋಲ್ ಬಂಕ್ ಮಾಲೀಕರು ಕೂಡ ಒಂದು ಸಭೆಯನ್ನು ನಡೆಸಿ ಹುಬ್ಬಳ್ಳಿ, ಧಾರವಾಡ, ಅವಳಿ ನಗರ ಸೇರಿದಂತೆ ಎಲ್ಲಿಯೂ ಕೂಡ ಪೆಟ್ರೋಲ್ನ ಶಾರ್ಟೇಜ್ ಇಲ್ಲ, ಸಫಿಸಿಯೆಂಟಾಗಿ ಪೆಟ್ರೋಲ್ ಇದೆ ಅಂತೇನೋ ಮಾಹಿತಿಯನ್ನು ನೀಡಿದ್ರ ಜೊತೆಗೆ ಯಾರು ಈ ಸುಳ್ಳು ವದಂತಿಗಳನ್ನ ಹಬ್ಬಿಸ್ತಾರೆ ಅವ್ರ ವಿರುದ್ಧ ಕಠಿಣ ಕ್ರಮಗಳನ್ನು ಕೈಗೊಳ್ತೀವಿ ಅನ್ನೋ ಮಾತುಗಳನ್ನು ಕೂಡ ಹೇಳಿದರು. ಪೆಟ್ರೋಲ್ ಬಂಕ್ನಲ್ಲಿದ್ದೇನೆ, ದೃಶ್ಯಗಳಲ್ಲಿ ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಇವತ್ತು ಕೂಡ ಪೆಟ್ರೋಲ್ ಸಿಗ್ತಾ ಇರುವಂಥದ್ದು. ಜನರು ತಮಗೆ ಬೇಕಾದಷ್ಟು ಪೆಟ್ರೋಲನ್ನು ಹಾಕಿಸ್ಕೊಂಡು ಹೋಗ್ತಾ ಇರುವಂಥದ್ದು. ಆದರೆ ಕೆಲವರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಈ ಸುಳ್ಳು ವದಂತಿಗಳನ್ನು ಹಬ್ಬಿಸುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಪೆಟ್ರೋಲ್ ಸಿಗೋದಿಲ್ಲ, ಯುದ್ಧ ನಡೀತಾ ಇದೆ, ಕಮರ್ಷಿಯಲ್ ಸಿಲಿಂಡರ್ ಆದಂತೆ ಪೆಟ್ರೋಲ್ ಕೂಡ ಆಗ್ತದೆ ಅಂತೇಳಿ ಅನೇಕರು ವದಂತಿಗಳನ್ನ ಹಬ್ಬಿಸ್ತಾ ಇರುವಂಥದ್ದು. ಆದರೆ ಇವೆಲ್ಲ ವದಂತಿಗಳು ಕೂಡ ಸುಳ್ಳು. ಪ್ರತಿಯೊಂದು ಪೆಟ್ರೋಲ್ ಬಂಕ್ನಲ್ಲಿಯೂ ಕೂಡ ಪೆಟ್ರೋಲ್ ಮತ್ತು ಡೀಸೆಲ್ ಸಿಗ್ತಾ ಇರುವಂಥದ್ದು. ಯಾವೆಲ್ಲ ವಾಹನಗಳು ಬರ್ತಾ ಇದ್ದಾರೆ ಅವೆಲ್ಲ ವಾಹನಗಳಿಗೂ ಕೂಡ ಅವರು ಹೇಳಿದಷ್ಟು ಪೆಟ್ರೋಲನ್ನು ಹಾಕುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಪೆಟ್ರೋಲ್ ಬಂಕ್ನ ಸಿಬ್ಬಂದಿ ಇದ್ದಾರೆ. ಪೆಟ್ರೋಲ್ ಸಿಗಲ್ಲ ಅಂತ ಹೇಳ್ತಾ ಇದ್ದಾರೆ, ಆಯ್ತನಲ್ರಿ? ಸಿಗುತ್ತೆ ರೀ, ಯಾವುದೇ ರೀತಿ ತೊಂದರೆ ಇಲ್ಲ, ಸಿಗುತ್ತೆ. ನಮ್ಮಲ್ಲಿ ಸ್ಟಾಕ್ ಇದೆ. ಯಾವುದೇ ರೀತಿ ಭಯ ಪಡಕ್ಕೆ ಹೋಗ್ಬೇಡಿ. ಕಸ್ಟಮರಲ್ಲಿ ತಿಳ್ಕೋದ್ರೆ ಇದು ವಿಷಯ. ನಮ್ಮಲ್ಲಿ ಸಿಗುತ್ತೆ.
ಈಗ ನಿನ್ನೆ ಭಾಳ ಜನ ಬಂದಿರಲ್ಲ. ನಿನ್ನೆ ಫುಲ್ ರಶ್ ಇತ್ತು ಗಾಡಿ. ನಿನ್ನೆ ನಮ್ಗೆ ನಿಂದ್ರ ಸಹಿತ ಪುರ್ಸತ್ಗೆ ಇರಲಿಲ್ಲ, ಫುಲ್ ಗದ್ದಲಿತ್ತು ಗಾಡಿ. ಇವತ್ತು ಹೆಂಗದ? ಇವತ್ತು ಅಷ್ಟ ಸ್ವಲ್ಪ ನಿಧಾನವಾಗಿದೆ, ನಿನ್ನೆಕ್ಕಿಂತ ಸ್ವಲ್ಪ ಕಮ್ಮಿ ಇದೆ ಇವತ್ತು. ಕಮ್ಮಿ ಇದೆ. ಪೆಟ್ರೋಲ್ ಬಂಕ್ನ ಸಿಬ್ಬಂದಿ ಮಾತುಗಳು ಏನು, ನಿನ್ನೆ ಹೆಚ್ಚಿನ ಜನರು ಬಂದು ಅಂದರೆ ಆತಂಕಕ್ಕೊಳಗಾಗಿ ಪೆಟ್ರೋಲ್ ಡೀಸೆಲ್ನ ಹಾಕ್ಸ್ಕೊಳ್ತಾ ಇದ್ರು. ಆದರೆ ಪೆಟ್ರೋಲ್ ಬಂಕ್ನಲ್ಲಿ ಈ ಶಾರ್ಟೇಜ್ ಇಲ್ಲ, ದೈನಂದಿನವಾಗಿ ಎಷ್ಟೆಲ್ಲ ಪೆಟ್ರೋಲ್ ಮತ್ತು ಡೀಸೆಲ್ ಬೇಕೋ ಅವೆಲ್ಲವೂ ಅಷ್ಟು ಪ್ರಮಾಣದಲ್ಲಿ ಪೆಟ್ರೋಲ್ ಡೀಸೆಲ್ ಇದೆ ಅನ್ನೋ ಮಾತುಗಳನ್ನ ಹೇಳ್ತಾ ಇರುವಂಥದ್ದು. ಹೀಗಾಗಿ ಜನರು ವದಂತಿಗಳಿಗೆ ಕಿವಿ ಕೊಡದೆ ದೈನಂದಿನಂತೆ ತಮಗೆ ಬೇಕಾದಷ್ಟು ಮಾತ್ರ ಪೆಟ್ರೋಲ್ ಮತ್ತು ಡೀಸೆಲ್ನ ಹಾಕಿಸುವಂಥ ಒಂದು ಕೆಲಸವನ್ನು ಮಾಡಬೇಕಾಗಿದೆ. ಕ್ಯಾಮ್ರಾಮನ್ ಶಿವಾಜ್ ಜೊತೆ ಸಂಜಯ್, TV9 ಹುಬ್ಳಿ.